ಸಂಸತ್ತಿನಲ್ಲಿ ಬಸವರಾಜ್ 1 ನಿಮಿಷ ಮಾತನಾಡಿರುವ ದಾಖಲೆ ತೋರಿಸಿ ಎಸ್ಪಿಎಂ ಸವಾಲ್. ಜಿಲ್ಲೆ ಹಾಗೂ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಂಸದ ಜಿಎಸ್ ಬಸವರಾಜು ಲೋಕಸಭೆಯಲ್ಲಿ 1 ನಿಮಿಷ ಮಾತನಾಡಿರುವ ದಾಖಲೆ ಇದ್ದರೆ ಅವರು ತೋರಿಸಲಿ ಎಂದು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಸವಾಲ್ ಹಾಕಿದರು. ಮಧುಗಿರಿ ತಾಲೂಕಿನ ಮಿಡಿಗೇಶಿ, ಐಡಿಹಳ್ಳಿ ಹಾಗೂ ಕೋಡಿಗೇನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ರೋಡ್ ಶೋ ಮೂಲಕ ತೆರಳಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವರಾಜು ಸೋಮಣ್ಣನವರ ನಿಮ್ಮ ಸಾಧನೆ ಏನು, ಅಭಿವೃದ್ಧಿ ಕಾರ್ಯಗಳು ಏನೆಂದು ತೋರಿಸಿ, ಈ ಜಿಲ್ಲೆಗೆ ಈ ತಾಲೂಕಿಗೆ ನಿಮ್ಮ ಕೊಡುಗೆ ಏನು ಎಂದು ದಾಖಲೆ ಇದ್ದರೆ ತೋರಿಸಿ ಎಂದು ಪ್ರಶ್ನಿಸಿದರು. ತಾಲೂಕಿಗೆ ಬರಲಿಲ್ಲ, ನೀವು ಜಿಲ್ಲೆನಲ್ಲಿ ಎಲ್ಲೂ ಓಡಾಡಲಿಲ್ಲ, ನೀವೇ ಓಡಾಡಿಲ್ಲ. ಈಗ ಒಬ್ಬ ಬೆಂಗಳೂರಿನವ್ರನ್ನ ಹಿಡ್ಕೊಂಡ್ ಬಂದಿದ್ದೀರಿ ನೀವು. ಮಾನ್ಯ ಸೋಮಣ್ಣವ್ರೆ, ನಿಮಗೂ ಜಿಲ್ಲೆಗೂ ಏನ್ ಸಂಬಂಧ? ನೀವು ಈ ಜಿಲ್ಲೆ ಮಗನ, ಈ ಜಿಲ್ಲೆ ಮೊಮ್ಮಗನ, ಈ ಜಿಲ್ಲೆ ಅಳಿನ, ಅಥವಾ ಈ ಜಿಲ್ಲೆನಲ್ಲೇನಾದ್ರೂ ಒಂದ್ 8 ಎಕರೆ 5 ಎಕರೆ ಜಮೀನು ಮಾಡ್ಕೊಂಡು ತೋಟ ಮಾಡ್ಕೊಂಡು ಅಲ್ಲಿ 16 ವರ್ಷ ಇಲ್ಲಿ ಬರ್ತಾ ಇದೀನಿ ಅನ್ನೋದಕ್ಕೆ ಎಲ್ಲಾದ್ರೂ ನಿಮ್ಗೆ ಜಮೀನ್ ಇದೆಯಾ? ಇದು ಬೇಡ. ನೀವು 5 ವರ್ಷ 4 ವರ್ಷ ನೀವು ವಸತಿ ಸಚಿವರಾಗಿದ್ರಿ. ಸನ್ಮಾನ್ಯ ವೀರಭದ್ರನವರು MLA ಆಗಿದ್ದಾಗ ವಸತಿ ಸಚಿವರಾಗಿ ಒಂದೇ ಒಂದು ಮನೆನ ನೀವೇನಾದ್ರೂ ಮಧುಗಿರಿ ತಾಲೂಕಿಗೆ ಮಂಜೂರು ಮಾಡಿಕೊಟ್ಟಿದ್ದೀರಾ? ಒಂದೇ ಒಂದು ಮನೆ. ನೀವು 10 ವರ್ಷ ಮಂತ್ರಿ ಆಗಿದ್ರಿ. ನಮ್ಮ ಜಿಲ್ಲೆನಲ್ಲಿ ನಿಮಗೆ ಗುರ್ತಿಸುವಂತದ್ದು ಏನಾದ್ರೂ ಇದೆಯಾ? ನಿಮ್ಮನ್ನು ಗುರ್ತಿಸುವಂತದ್ದು ಯಾವ್ದಾದ್ರು ಒಂದ್ ಕೆಲಸ ಇದೆಯಾ? ನಿಮಗೆ ಜಿಲ್ಲೆಗೆ ಸಂಬಂಧ ಇಲ್ಲ. ನೀವು ಹೋಗಿ ಗೋವಿಂದರಾಜ್ನಲ್ಲಿ MLA ಆಗಿದ್ರಿ ಬೆಂಗಳೂರಿನಲ್ಲಿ. ಅಲ್ಲೋಗಿ ಸಿದ್ದರಾಮಯ್ಯನವ್ರ ಮೇಲೆ ನಿಂತ್ಬಿಟ್ರು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸೋಲಿಸ್ಬಿಡ್ತೀವಿ ಅಂತ. ಅಲ್ಲಿ ಸೋತ್ರು. ಒಂದೇ ಸರಿ 2 ಎಲೆಕ್ಷನ್ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟರು ಅಂತ ಹೇಳ್ಬಿಟ್ಟು ಪಾಪ ಅವರು ಉಪ್ಪಾರ ಸಮಾಜದ ಏಕೈಕ MLA ಇಡೀ ರಾಜ್ಯಕ್ಕೆ. ಅವ್ರ ಮೇಲೆ ನಿಂತ್ಬಿಟ್ರು. 2 ಕಡೆ ನಿಂತ್ಬಿಟ್ರು. 2 ಕಡೆ ಒಂದೇ ವರ್ಷದಲ್ಲಿ 2 ದೊಡ್ಡ ಎಲೆಕ್ಷನ್ ಮಾಡಿ ಇದೇ ವರ್ಷದಲ್ಲಿ 3ನೇ ಎಲೆಕ್ಷನ್ ಇಲ್ಲಿ ನಿಂತವ್ರೆ. ನಿಮಗೂ ಈ ಜಿಲ್ಲೆಗೆ ಸಂಬಂಧ ಇಲ್ಲ, ನಿಮ್ದು ಋಣ ಇಲ್ಲ. ಇಲ್ಲಿ ಈ ಜಿಲ್ಲೆನಲ್ಲಿ ಯಾವುದೇ ಋಣ ಇಲ್ಲ, ನಿಮ್ದು ಯಾವುದೇ ಗುರ್ತಿಲ್ಲ. ನಾನು ಈ ಜಿಲ್ಲೆಯ ಮಣ್ಣಿನ ಮಗ, ಈ ಜಿಲ್ಲೆನಲ್ಲೇ ಹುಟ್ಟಿ, ಈ ಜಿಲ್ಲೆನಲ್ಲೇ ಬೆಳೆದು, ಈ ಜಿಲ್ಲೆನಲ್ಲೇ ಓದಿ, ಈ ಜಿಲ್ಲೆನಲ್ಲೇ ಲಾರಿ ಕೆಲಸ ಮಾಡಿ, ಈ ಜಿಲ್ಲೆನಲ್ಲಿ 10 ವರ್ಷ MLA ಆಗಿ, 10 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ತಮ್ಮೆಲ್ಲರ ಆಶೀರ್ವಾದದಿಂದ 5 ವರ್ಷ MP ಆಗಿ ಕೆಲಸ ಮಾಡಿದ್ದೀನಿ. ನಾನು ಲೋಕಸಭಾ ಸದಸ್ಯನಾಗಿ ಬಹಳ ಪ್ರಾಮಾಣಿಕತೆಯಿಂದ ಒಂದು ಮಾತು ಹೇಳ್ತೀನಿ. ನೀವೆಲ್ಲ ಅತಿ ಹೆಚ್ಚು ಬಹುಮತವನ್ನ ಈ ತಾಲೂಕಿನಲ್ಲಿ ಕೊಟ್ಟಿದ್ರು, ವಿಶೇಷವಾಗಿ ಕೊಡಿಗೇನಹಳ್ಳಿ ಹೋಬಳಿನಲ್ಲಿ ಕೊಟ್ಟಿದ್ರು ನನಗೆ. ಹಾಲಿ ಸಂಸದ ಬಸವರಾಜ್ ಅವರಿಗೆ ಕೋಡಿಗೇನಹಳ್ಳಿ ಹೋಬಳಿಯ ಗುಟ್ಟೆ ಎಲ್ಲಿದೆ ಎಂದು ಗೊತ್ತಿಲ್ಲ. ಇದೀಗ ಬೆಂಗಳೂರಿನವರನ್ನು ಹಿಡಿದುಕೊಂಡು ಬಂದಿದ್ದಾರೆ. ಸೋಮಣ್ಣನವರಿಗೂ ತುಮಕೂರು ಜಿಲ್ಲೆಗೂ ಏನು ಸಂಬಂಧವಿದೆ ಎಂದರು. ಸಿದ್ದರಾಮಯ್ಯ ಹಾಗೂ ಒಬ್ಬ ಉಪ್ಪಾರ ಸಮಾಜದ ಪುಟ್ಟರಂಗ ಶೆಟ್ಟಿ ಮೇಲೆ ಒಟ್ಟೊಟ್ಟಿಗೆ ಸ್ಪರ್ಧೆ ಮಾಡಿ 2 ಕಡೆ ಸೋತಿದ್ದೀರಿ. ಇದೀಗ 3ನೇ ಚುನಾವಣೆ ಮಾಡಲು ಬಂದಿದ್ದೀರಿ. ಈಗಾಗಲೇ ಜಿಎಸ್ ಬಸವರಾಜು ಅವರನ್ನ ಚಿಕ್ಕದಾಳವಟದಲ್ಲಿ ಗೋ ಬ್ಯಾಕ್ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರೇ ವಾಪಸ್ ಕಳುಹಿಸಿದ್ದಾರೆ ಎಂದರು. ರಾಮನ ವಿಗ್ರಹ ಕೆತ್ತದಲ್ಲ ಆಚಾರ್ಯರು, ಅವ್ರನ್ನ ಕರ್ಕೊಂಡು ಬಿಡಕ್ಕೆ ನೋಡ್ತಾರೆ. ಆ ವಿಗ್ರಹ ಕೆತ್ತಿ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡೋರಲ್ಲಪ್ಪ ಆಚಾರ್ಯರು, ಅವ್ರನ್ನ ಗರ್ಭಗುಡಿಗೆ ಬಿಡು ನೋಡೋಣ. ವಿಗ್ರಹ ಕೆತ್ತಕ್ಕೆ ಹಂಗ್ಬೇಕು, ಹಂಗೆ ದೇವಸ್ಥಾನ ಕಟ್ಟಕ್ಕೆ ಎಲ್ರು ಬೇಕು, ಶೂದ್ರರು ಬೇಕು, ಎಲ್ರು ಬೇಕು, ಎಲ್ಲಾ ಜಾತಿ ಬಡವರು ಬೇಕು. ಕಟ್ಟಿದ ಮೇಲೆ ಇವ್ರದ್ದೇ ಜಾಗಿರಿ. ಈ ತರ ಇರ್ತಕ್ಕಂಥ ಜನರನ್ನ ನಾವು ಬೆಂಬಲಿಸಕ್ ಆಗ್ತದ ನೀವೆಲ್ಲ ಹೇಳಿ. ಆದ್ರಿಂದ ಯಾರು ಏನೇ ಬಂದು ಆಸೆ ಅಮಿಷ ಅಪಪ್ರಚಾರ ಎಲ್ಲ ಮಾಡ್ತಾರೆ. ದೇಶ ಕಾಯ್ಬೇಕು. ದೇಶ ಇಂದಿರಾ ಗಾಂಧಿ ಇದ್ದ ಕಾಯ್ತಾ ಇರ್ಲಿಲ್ಲ, ಮನಮೋಹನ್ ಸಿಂಗ್ ಇದ್ದ ಕಾಯ್ತಾ ಇರ್ಲಿಲ್ಲ, ಇವ್ರೊಬ್ಬರೇ ದೊಡ್ಡದಾಗ ಕಾಯ್ತಾರೆ. ನಮ್ಮದೆಲ್ಲ ಅದು ಆಯುಧಗಳಿದಾವೆ. 74ನೇ ಇಸ್ವಿನಲ್ಲೇ ಇಂದಿರಾ ಗಾಂಧಿ ಬಾಂಬ್ ತಯಾರು ಮಾಡಿದ್ ನಾವು. 74ರಲ್ಲಿ ಇವರೆಲ್ಲ ಎಲ್ಲಿದ್ದು ಅಡ್ರೆಸ್ ಇರ್ಲಿಲ್ಲ. ಇವರು ಬಾಂಬು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಮೊದಲು ಅದನ್ನ ಪರೀಕ್ಷೆ ಮಾಡಿದ್ದು ಇಂದಿರಾ ಗಾಂಧಿ ಅವರು. 71ರಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶ ಬೇರೆ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಇವ್ರು ಯಾವ್ದಾನ ಒಂದು ಮಾಡೋರ ಯಾವ್ದು ಇಲ್ಲ, ಸುಮ್ಮನೆ ಹೇಳ್ಕೊಳಕ್ ಹೇಳ್ತಿರ್ತಾರೆ. ಸುಳ್ಳು ಹೇಳ್ಕೊಂಡು ಸತ್ಯ ಮಾಡಕ್ ಹೋಗ್ತಾರೆ. ಈಗ ನಮ್ಮಲ್ಲಿ ಕಾಂಗ್ರೆಸ್ ಲೀಡರ್ಗಳು ನನ್ನ ಸೇರಿದಂಗೆ ನಾವ್ ಇರೋದೇನೆ ಹೇಳ್ಕೊಳಕ್ ಹೋಗಲ್ಲ. ನಾವು ಇರೋದೇ ಹೇಳೋದಿಲ್ಲ. ಈಗ ಏನೇನು ನಾವು ಕೆಲಸ ಮಾಡಿ ಈಗ ಡ್ಯಾಮ್ಗಳೆಲ್ಲ ಒಂದು ಡ್ಯಾಮ್ ಕಟ್ಟವ್ರ, ಇವರು ಯಾವ್ದಾರ ಒಂದು ದೊಡ್ಡ ಇಂಡಸ್ಟ್ರಿ ತಂದವ್ರ. ನಾವೆಲ್ಲ ರೈಲ್ ಬಿಡ್ತಾ ಇದೀವಿ ಅಂತಾರೆ. ರೈಲ್ ಬಿಡೋ ಟ್ರ್ಯಾಕ್ ಎಲ್ಲ ಯಾರಪ್ಪ ಹಾಕಿದ್ದಾರೆ? ಒಬ್ಬ ಜಾಫರ್ ಶರೀಫ್ ಕಾಲದಲ್ಲಿ ಅವರೆಲ್ಲ ಮೀಟರ್ ಗೇಜ್ ಎಲ್ಲ ತಂದು ಬ್ರಾಡ್ ಗೇಜ್ ಮಾಡಿ ಯೂನಿಗೆ ಸಿಸ್ಟಮ್ ತಂದವರು ಅವರು.
ಇವರೇನು ಒಬ್ರು ಮಾಡಿದ್ರ? ಯಾರಿಲ್ಲ. ಆ ಇವನಿಗೆ ಮಾಡಿ ಬ್ರಾಡ್ಗೇಜ್ ಲೈನ್ ಇರೋದ್ರಿಂದ ಇವ್ರು ಫೈಲ್ ಮಾಡಿಸ್ತೀವಿ, ಅದೇ ದೊಡ್ಡ ಸಾಧನೆ ಇವರು. ಆದ್ರಿಂದ ಸುಮ್ಮನೆ ಇರ್ತಕ್ಕಂಥ ಅವ್ರಿಗೆ ನಾವು ಯಾವತ್ತೂ ಕೂಡ ಬೆಂಬಲ ಕೊಡಬಾರ್ದು. ಈಗ ಮೊನ್ನೆ ಇಷ್ಟೆಲ್ಲ ಬರಗಾಲ ಇದೆ, ಕೇಂದ್ರ ಸರ್ಕಾರದಿಂದ ₹1 ಕೊಟ್ಟಿಲ್ಲ ನಮ್ಗೆ ಬರಗಾಲಕ್ಕೆ, ಕುಡಿಯೋ ನೀರಿಗಾಗ್ಲಿ, ದನ ಕರುಗಳಿಗೆ ಮೇವಿಗಾಗ್ಲಿ, ಯಾವುದಕ್ಕಾದ್ರೂ. ನಮ್ಮ ರಾಜ್ಯದಿಂದ ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ಕೊಡುತ್ತೇವೆ ನಾವು GST ನಲ್ಲಿ. ನಮಗ್ ಬರೋದು 53,000 ಕೋಟಿ. ನಮ್ಮ ತೆರಿಗೆ ಹಣ ನಮಗೆ ವಾಪಸ್ ನಮಗೆ ಹಕ್ಕಿದೆ, ಅದನ್ನು ಕೂಡ ಕೊಡದೆ ಸುಮ್ಮನೆ ಸತ್ತಾಯಿತು. ಈ ರೀತಿಯಾಗಿ ಮಲ್ತಾಯಿ ಧೋರಣೆಯನ್ನ ತೋರಿಸ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಬೇಕು ಅಂದ್ರೆ ಈ ಚುನಾವಣೆಯಲ್ಲಿ 28 ಸೀಟು ನಾವು ಗೆಲ್ಲಬೇಕು. ಬಿಜೆಪಿ ಆಡಳಿತಕ್ಕೆ ಬಂದರೆ 2 ಕೋಟಿ ಉದ್ಯೋಗ, ಪ್ರತಿ ಭಾರತೀಯನ ಖಾತೆಗೆ 15 ಲಕ್ಷ ಹಣ ಜಮೆ ಮಾಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದವರು ಇದೀಗ ಗ್ಯಾಸ್, ಪೆಟ್ರೋಲ್ ಹಾಗೂ ದಿನಸಿ ಬೆಲೆ ಗಗನಕ್ಕೇರಿಸಿದ್ದಾರೆ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಸಂವಿಧಾನಬದ್ಧವಾಗಿ ನುಡಿದಂತೆ ನಡೆಯುತ್ತಿದೆ. ಬಿಜೆಪಿ ಸುಳ್ಳಿನ ಪಕ್ಷ. ಸಂವಿಧಾನ ಬದಲಾವಣೆ ಮಾಡುವವರಿಗೆ ವೋಟ್ ಹಾಕಿದರೆ ಅದಕ್ಕಿಂತ ಪರಮ ಪಾಪಿಗಳು ಯಾರೂ ಇಲ್ಲ ಎಂದರು. ಬಿಜೆಪಿಯವರು ಹಿಂದುತ್ವ, ರಾಮ ಮಂದಿರದ ಹೆಸರು ಬಳಸಿಕೊಂಡು ವೋಟ್ ಕೇಳಲು ಬರುತ್ತಾರೆ. ಬಿಜೆಪಿಯವರು ದಲಿತರಿಗೆ ರಾಮ ಮಂದಿರದ ಒಳಗಡೆ ಬಿಡಲಿ, ರಾಮ ಮಂದಿರದ ವಿಗ್ರಹ ಕೆತ್ತನೆ ಮಾಡಿದ ಶಿಲ್ಪಿಯನ್ನು ಗರ್ಭಗುಡಿಗೆ ಬಿಡಲ್ಲ. ದೇವಸ್ಥಾನ ಕಟ್ಟಲು ಶೂದ್ರ, ದಲಿತರು ಬೇಕು. ದೇವಸ್ಥಾನ ಕಟ್ಟಿದ ಮೇಲೆ ಇವರ ಜಹಾಗರಿ ನಡೆಸುತ್ತಾರೆ. ಇದಕ್ಕೆಲ್ಲ ಸೊಪ್ಪು ಹಾಕಬೇಡಿ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿ ನಾರಾಯಣ ರೆಡ್ಡಿ, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಕೆಪಿಸಿಸಿ ಸದಸ್ಯ ಡಾಕ್ಟರ್ ರಂಗಶಾಮಣ್ಣ, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ತಿಮ್ಮರಾಜು, ಜೆಡಿ ವೆಂಕಟೇಶ್, ಮುಖಂಡರಾದ ಶಾಮೀರ್ ಅಹಮದ್, ಬಾಲಾಜಿ, ತಿಮ್ಮಾರೆಡ್ಡಿ, ಕೆವಿ ವೆಂಕಟೇಶ್, ಮಕ್ತಿಯಾರ್, ಸೇಟು ಗಂಗಾಧರ್, ಪಿ ಕೃಷ್ಣಪ್ಪ, ರಾಜೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು.